इतवार की शाम नंदन फुटबॉल ग्राउंड में शांतिनगर हलके के एमएलए यानी हारिस की जानिब से इफ्तार इज्तिमा मुनअक़िद किया गया। इस इज्तिमा का मकसद मुख्तलिफ कम्युनिटियों के लोगों के दरमियान इत्तेहाद और हम आहंगी को फ़रोग़ देना था। इस मौके पर मुख्तलिफ मज़ाहिब के मजहबी रहनुमा और मौजूद शख्सियात मौजूद थीं। आलमी अमन और हम आहंगी के लिए खुसूसी दुआ भी रखी गई, जिसका मकसद बाहमी एहतराम और इत्तेहाद को मजबूत करना था। इफ्तार इज्तिमा के दौरान तमाम रहनुमाओं ने एक ही स्टेज शेयर की, जो इत्तेहाद और भाईचारे की अलामत के तौर पर देखी गई। एमएलए यानी हारिस ने कहा है कि इस किस्म के इज्तिमात मुल्क में फ़िरका वाराना इंतशार के बावजूद लोगों के दरमियान भाईचारा और यकजहती कायम करने में मददगार साबित होते हैं। रमज़ान के मुक़द्दस महीने के मौके पर इन्होंने हाज़रीन से अपील की कि वो अमन, मोहब्बत और बाहमी एहतराम का पैगाम आम करें। ये इफ्तार इज्तिमा शांतिनगर एमएलए यानी हारिस की कोशिशों का मज़हर था, जिसमें मुख्तलिफ कम्युनिटियों के लोग एक ही छत के नीचे जमा होकर रमज़ान के महीने में हम आहंगी और इत्तेहाद का पैगाम लेकर गए। मुलाहिजा करें सालार डिजिटल की खुसूसी पेशकश। देखिए, इंसानियत जब तक हम लोग समझते नहीं, जब तक हम उसको फॉलो नहीं करते हैं, फिर ज़िंदगी का मकसद ही पूरा नहीं होता है। जब तक हम सबको साथ नहीं लेकर जा सकते हैं। देखिए, हम सबको मालूम है खुदा एक ही है, दो खुदा है नहीं, सब जानते हैं, सब कबूल भी करते हैं एक ही है करके, फिर भी हम लोगों को लड़ा देते हैं। हमारा कोशिश ये है सबको अच्छे इंसान बन जाओ, उसके बाद तुम हिंदू बनो, मुसलमान बनो, क्रिश्चियन बनो, कुछ भी बनो, लेकिन सबसे पहले अच्छा इंसान बनो। अच्छा इंसान बनकर तुम अच्छा मुसलमान बनेंगे, अच्छा हिंदू बनेंगे, अच्छे क्रिश्चियन बनेंगे, अच्छे जैन, अच्छे बुद्धिस्ट, क्या भी बन सकता है। तो इंसान बनना बहुत ज़रूरी है। वो माहौल में आज हम लोग ये काम कर रहे हैं। हम लोग सबको मिलाकर, आप देखें जिस तरीके से सब लोग साथ बैठकर इफ्तियार करें, रोज़ेदार भी, दूसरों भी, सब साथ में इफ्तियार 6:30 को वेट कर जब हमारे हजरत ऐलान करे तो इज़्ज़त दिए आपस में। मुझे रोज़ा नहीं, मैं खाता हूँ, दिया करके कौन भी नहीं करे। यही है सबसे बड़ी खूबसूरती। तो हमें चाहिए यही। एक मिनट, इन्हों कुछ पूछ रहे हैं। ಈ ವರ್ಷ 26 ವರ್ಷ ಅದು ಏನಿಲ್ಲ, ಉಪವಾಸ ಇರೋದೇ ಎಲ್ಲ ವರ್ಷ ಒಂದೇ ಥರ, ಏನು ತಿನ್ನಂಗಿಲ್ಲ, ಕುಡಿಯಂಗಿಲ್ಲ, ಬಂದು ಕೂತ್ಕೊಂಡು ಆ ಟೈಮ್ ಆಗುವಾಗ ತಿನ್ನೋದು. ಸ್ಪೆಷಲ್ ಪ್ರೇಯರ್ ಅನ್ನು ಆರ್ಗನೈಸ್ ಮಾಡಿದ್ದೀರಾ? ಅದ್ರ ಮೋಟೋ ವರ್ಲ್ಡ್ ಪೀಸ್ ಮತ್ತೆ ಪೀಸ್. ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ಇವತ್ತು ಮನುಷ್ಯನನ್ನು ಒಡೆಯುವಂಥದ್ದು, ಮನುಷ್ಯನ ಮೇಲೆ ಎತ್ಕಟ್ಟುವಂಥದ್ದು, ಇವತ್ತು ಪ್ರಾಣಿಗಳಿಗೆ ಪ್ರೀತಿಸ್ತಾರೆ, ಮನುಷ್ಯನನ್ನು ಪ್ರೀತಿಸಲ್ಲ. ಸೊ ನಮ್ಮ ಮೇಲೆ ನಮ್ಮನ್ನು ಒಡೆಯುವಂಥ ಪ್ರಯತ್ನ ನಿಲ್ಲಿಸಬೇಕು. ಭಗವಂತ ಅದನ್ನು ನಿಲ್ಲಿಸಲಿ. ಇಡೀ ಪ್ರಪಂಚದಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿ, ಎಲ್ಲರೂ ಸಂತೋಷವಾಗಿ ಬದುಕುವಂಥ ಪ್ರಪಂಚ ಇದಾಗಲಿ. ಇತ್ತೀಚೆಗೆ ನೀವು ನೋಡಿದ್ರಿ, ಬಾಂಬು, ಮಿಸೈಲು, ಎಲ್ಲೆಲ್ಲೋ ಯಾರೋ ನಿದ್ದೆ ಮಾಡ್ತಾ ಇರ್ತಾರೆ, ಯಾರ ಮನೆಗೋ ಹಾಕ್ತಾರೆ, ಏನೇನೋ ಮಾಡ್ತಾರೆ, ಪ್ರಾಣ ತೆಗಿತಾರೆ, ಸಾಯಿಸ್ಬಿಡ್ತಾರೆ. ಇದೆಲ್ಲ ನಡಿಬಾರ್ದು. ಶಾಂತಿ, ಸಮಾಧಾನ ಇರಬೇಕು. ಒಂದೇ ಸರಿ ಸಿಗೋ ಜೀವನ 2 ಸರಿ ಯಾರಿಗೂ ಸಿಗಲ್ಲ. ಅಟ್ಲೀಸ್ಟ್ ಅಲ್ಲಿವರೆಗೂ ಸಂತೋಷವಾಗಿ ಬದುಕುವಂಥದ್ದಕ್ಕೋಸ್ಕರ ಇವತ್ತು ವಿಶೇಷವಾದಂಥ ಒಂದು ಪ್ರಾರ್ಥನೆ ಕೂಡ ಮಾಡಿದ್ವಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಾವು ಹೇಳೋದಿಷ್ಟೇ, ಈ ಒಳ್ಳೆಯದಲ್ಲಿ ಕೆಟ್ಟದನ್ನು ಕಂಡುಹಿಡಿಯೋರೆಲ್ಲ ಮುಗ್ದೋಗ್ಲಿ ಪ್ರಪಂಚದಲ್ಲಿ, ಒಳ್ಳೆಯದನ್ನು ಮಾತ್ರ ಹುಡುಕೋರು ಇರಲಿ ಪ್ರಪಂಚದಲ್ಲಿ, ಒಳ್ಳೆಯದನ್ನು ಎತ್ತಿಡಿಯೋರು ಇರಲಿ ಅನ್ನೋ ಪ್ರಾರ್ಥನೆ ವಿಶೇಷವಾಗಿ. ಯಾಕಂದರೆ ನಾವು ನೋಡ್ತೀವಿ, ಯಾರಿಗೂ ತಾಳ್ಮೆ ಇಲ್ಲ, ಸಮಾಧಾನ ಇಲ್ಲ, ಒಂದು ಕೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಏನು ಯಾವುದಕ್ಕೂ ತಯಾರಿಲ್ಲ. ಒಂದೇ 1 ಡಿಗ್ರಿ ನಿಮ್ಮ ಮೈಯಲ್ಲಿ ಟೆಂಪ್ರೇಚರು ಜಾಸ್ತಿ ಆದರೆ ಈ ಮೈಕ್ ಹಿಡ್ಕೊಂಡು, ಈ ಟಿ ವಿ ಹಿಡ್ಕೊಂಡು ಇಲ್ಲಿ ನಿಲ್ಲಕ್ಕಾಗುತ್ತಾ? ನಿಮ್ಮ ಕೈಯಲ್ಲಿ ಆಗಲ್ಲ. ಅಷ್ಟೇ ಕೆಪಾಸಿಟಿ ಇರೋ ನಾವು ಏನೇನೆಲ್ಲ ಮಾಡಿಬಿಡ್ತೀವಿ. ಸೊ ನಮಗೆ ದೇವರು ಕೊಟ್ಟಿರುವಂಥ ಬುದ್ಧಿ, ದೇವರು ಕೊಟ್ಟಿರುವಂಥ ಜ್ಞಾನವನ್ನು ಒಳ್ಳೆಯದಕ್ಕೆ ಉಪಯೋಗಿಸುವಂಥ ಕೆಲಸ ಮಾಡಬೇಕು. ಜೀವನ ಅಧಿಕ, ಇವತ್ತು ದೇವರು ನನಗೆಲ್ಲ ಗಿಫ್ಟ್ ಕೊಟ್ಟಿದ್ದಾನೆ, ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವಂಥ ಒಂದು ಸಂದರ್ಭವನ್ನು ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ನನ್ನ ಕ್ಷೇತ್ರ ಮಾತ್ರ ಅಲ್ಲ, ಇವತ್ತು ಇಡೀ ಬ್ಯಾಂಗ್ಳೂರಿಂದ ಇಲ್ಲಿ ಜನ ಬಂದಿದ್ದರು. ಎಲ್ಲರನ್ನ ಒಗ್ಗೂಡಿಸಿ ಇವತ್ತು ನೋಡಿದ್ರಿ ನೀವು ಯಾವ ಥರ ಇತ್ತು ಈ ಗ್ರೌಂಡು. ಅಂದರೆ ಎಲ್ಲ ಜಾತಿ ಧರ್ಮದವ್ರ ಜೊತೆ ಕೂತ್ಕೊಂಡು ಈಗ ಇವತ್ತು ನಾವು ಇದನ್ನು ಬರೀ ರಂಜಾನಿಗೆ ಅಲ್ಲ, ನಾವು ಸಂಕ್ರಾಂತಿ ಹಬ್ಬಕ್ಕೂ ಮಾಡ್ತೀವಿ, ಕ್ರಿಸ್ಮಸ್ಗೂ ಮಾಡ್ತೀವಿ, ನ್ಯೂ ಇಯರ್ಗೂ ಮಾಡ್ತೀವಿ. ಸೊ ಎಲ್ಲ ಹಬ್ಬಗಳನ್ನು ಎಲ್ಲರೂ ಆಚರಣೆ ಮಾಡುವಂಥದ್ದು, ಒಬ್ಬರು ಇನ್ನೊಬ್ಬರಿಗೆ ಗೌರವ ಕೊಡುವಂಥ ಕೆಲಸ ನಾವು ಮಾಡಬೇಕು. ಅದನ್ನು ಹೇಳ್ಕೊಡುವಂಥದ್ದು. ಇವತ್ತು ನೀವು ನೋಡಿದ್ರೆ ಯಾರ್ಯಾರು ಸ್ವಾಮೀಜಿಗಳು ಕೂತಿದ್ರು, ಫಾದರ್ ಇದ್ದರು, ನಮ್ಮ ಮೌಲಾನಾ ಎಲ್ಲರೂ ಇದ್ದರು. ಸೊ ಒಂದು ಸಂದೇಶ ಎಲ್ರಿಗೂ ಕೂಡ, ಯಾರು ಸಮಾಜವನ್ನು ಕೆಡಿಸ್ಬೇಕು ಅಂತ ಬರ್ತಾರಲ್ಲ ಅವರಿಗೆ ಒಂದು ನೇರವಾದಂಥ ಒಂದು ಮೆಸೇಜ್ ಕೊಟ್ಟಿದ್ದೀವಿ. ನಮ್ಮನ್ನು ಹೊಡೆಯುವಂಥ ಪ್ರಯತ್ನ ಮಾಡಬೇಡಿ, ನಾವು ಒಗ್ಗಟ್ಟಾಗಿದ್ದೀವಿ ಅಂತ. देखिए,
दुनिया का तारीख उठाकर देख लो, हिस्ट्री उठाकर देखो, आज तक कौन भी जो दुनिया को ख़राब करके वो खुद कभी भी कामयाब नहीं हुआ। वो ज़्यादा दिन किधर भी हुकूमत पर रहने दो या शहंशाह बनकर बैठने को इस दुनिया छोड़ा नहीं है और छोड़ते भी नहीं है। तो जहाँ तक सबको साथ लेकर सबके लिए जो सोचता है, सबके लिए जो काम करता है, वही लंबा जा सकता है। और वैसे ही लोग चाहिए हमारे को भी, सबको साथ लेकर जाना है। क्या है इधर, ಏನಿದೆ ನಮ್ಮ ಹತ್ರ ಏನೂ ಇಲ್ಲ। ಯೋಚನೆ ಮಾಡಿ, ಒಂದು ನಿಮಿಷ ಈ ಮೈಕ್ ಇಲ್ಲ ಅಂದರೆ ನಿನ್ನ ಹತ್ರ ಯಾರು ಮಾತಾಡ್ತಾರೆ? ಇಷ್ಟೇ. ನನ್ನನ್ನು ಇವಾಗ ನಾನು ನಿಂತು ಹಿಂಗಿಲ್ಲ ಅಂದರೆ ನೀನು ಮಾತಾಡ್ಸೋಕ್ಕಾಗಲ್ಲ ನನ್ನ ಹತ್ರ. ನಾನು ಭೂಮಿ ಮೇಲೆ ನಿಂತಿದ್ದೀನಿ ಈಗ, ನಾನು ಭಾಳ ಕಿಂಗು. ಭೂಮಿ ನನ್ನ ಮೇಲೆ ಬಂದಿದ ತಕ್ಷಣ ನಾನೇನು? ಇಷ್ಟೇ ಜೀವನ. ಈ ಜೀವನಕ್ಕೆ ಏನೇನೋ ಮಾಡಿ ಯಾರ್ಯಾರನ್ನೋ ಹಾಳು ಮಾಡ್ತೀವಿ. ದಯವಿಟ್ಟು ಅದು ಮಾಡದೆ ಒಳ್ಳೆಯವರಾಗಿ ಬದುಕೋದು ನೋಡಿ. ಬಿ ವೆರಿ ಪಾಯಸ್, ಬಿ ಹೋಲಿ. ಐ ಆಲ್ರೆಡಿ ಸೆಡ್ ಅಟ್ ದಟ್ ಟೈಮ್, ಇಫ್ ಯು ಕ್ಯಾನ್ make your life Ramzan. See, Ramzan month is what? Just not eating. You have to live a good life. You are prohibited lot of things. You have to follow that. And all those prohibitions are there in your life also. Not only for 1 month. Except a few, all other prohibitions are there every time. But we don't follow. So you follow Ramzan properly. You make your life Ramzan, your death will be Eid. So anybody, Eid is your death, means it's the most happiest time. So if you can get death like that, what else you want? So I pray and I tell everybody, we follow as much as good, do as much as good possible. Try to be better than what you are. हमारे इस इलाके के एमएलए और इसी तरह बीडीए के चेयरमैन आली जनाब अलहाज यानी हारिस साहब की जानिब से इफ्तार का यहाँ एहतिमाम किया गया, एक अलग नौइयत का। चूँकि कैसे नमाज में बैठते हैं, कैसे रोज़ा खोलते हैं, नमाज किस तरह से पढ़ी जाती है, ये सारी चीज़ों को हमारे तमाम गैर मुस्लिम भाई भी अपनी आँखों से देखें, ताकि ये जो नफ़रतें हैं, नफ़रतें ख़त्म हों और आपस में मोहब्बत और एक दूसरे का ख़याल रखने का जो जज्बा हमेशा से रहा है वो फिर से जन्म लें। चूँकि इस वक्त पूरे आलम में हालात बिल्कुल मुकद्दर हैं और हर तरफ अफरा तफरी का माहौल है। ऐसे माहौल में इस तरह की मजलिसें एक हिम्मत हमें अता करती हैं और आपस में भाईचारगी को फ़रोग़ देने के लिए बेहतरीन मदद और मुआविन साबित होती हैं। उसी वजह से हमारे इस इलाके के एमएलए ने हारिस साहब ने तमाम मज़ाहिब के मानने वालों को यहाँ जमा किया और यहाँ दिखाया कि कैसे दुआ होती है और आपस में सामीजीज़ को भी, फ़ादर्स को भी और सियासी क़ायदीन को भी और तमाम मसाजिद के ज़िम्मेदारों को और मुसल्लियों को जमा करके ये पैगाम दिया है कि हम इत्तेहाद के साथ रहें, जब जाकर ही हमारा मुल्क तरक्की कर सकता है। अगर हम आपस में बटे रहें और एक दूसरे को नुकसान पहुँचाने की कोशिश करते रहें तो ऐसी सूरत में हमारा मुल्क नीचे की तरफ जाएगा, ऊपर नहीं जाएगा। ये जो कोशिशें हो रही हैं, अल्लाह इसे कामयाब फरमाए। It's a greatly celebrated festival in the entire world, very especially here in India and more especially here in Bangalore. It's all because of our MLA, Mr. N.A. Harris, a great personality, a blessing to humanity. He has been always part and parcel of our life. In the journey of life, he's always there. You go to him at any time of the day, he's there to give you a solution. And any occasion, it may be his birthday or any festivals like Ramzan, he celebrates with us. He's a person always with the people, for the people, and he tries to do everything through the people. Truly a great man. And the Church of South India, the Karnataka Central Diocese, always supports him, and we are always praying for him. And we invoke God's blessings upon him, his family, and his leadership, and all his initiatives and great contributions. So we saw the different religious leader from different communities sharing the same dayas. Yes. What do you have to say on this? So what do you have to say on this? It's a wonderful experience. We always look for that. We in the Church of South India, we call it as ecumenism. We want
to bring all leaders, because all of them are dedicated to humanity, to do maximum good. They work for the welfare of all. Very especially they are focused on the poor and the marginalized and work for their upliftment. So we have been working, and it's such a great forum where Sir MLA Sir N.A. Harris has united all of us. It was such an honor, a special recognition and privilege to participate in this great gathering, very especially with the religious leaders. We just praise God for our leader and for this wonderful party. Be committed to our great land India. We are progressing in every aspect of life, and we owe our gratitude to the Congress party here in Karnataka, where they are totally dedicated for the upliftment of the minorities, and very especially they have created a corporation for Christians. We are so grateful, and it is helping our community to grow, and we are grateful that we have a recognition today, and we are invited to occasions like this and given a privilege to gather with people. I don't know how to express my joy, but I simply praise God, praise our God for our leader. ವರ್ಷ ಆಗಿದೆ, 4 ಎಲೆಕ್ಷನ್ ಆಗಿದೆ. ಅವರು ಜನಶಾಸಕರವರು, ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಏನು ಅಷ್ಟೊಂದು ಕೆಲಸ ಮಾಡಿದ್ದಾರೆ. ನಮ್ಮ ಭಾಗದ ಅಭಿವೃದ್ಧಿ ಭಾಳ ವಿಶೇಷವಾಗಿದೆ. ಇನ್ನೊಂದು ವಿಶ್ವಾಸ, ಪ್ರೀತಿ ಇಟ್ಕೊಂಡಿದ್ದಾರೆ. ಎಷ್ಟು ಸೇವೆ ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ ತಾವೆಲ್ಲ. ಸುಮಾರು 20 ವರ್ಷ ಎಷ್ಟು ದಾನ ಧರ್ಮಗಳು ಇದೆಲ್ಲ ಮಾಡಬೇಕಂದ್ರೆ ಪುಣ್ಯ ಮಾಡಿರಬೇಕು. ನಾವು ಪುಣ್ಯ ಮಾಡಿರ್ಬೇಕು, ಅವರು ಪುಣ್ಯ ಮಾಡಿರಬೇಕು. ಅವ್ರು ಇನ್ನೊಂದು ಮಾತಾಡುವಾಗ ಈ ಕೈ ಕೊಡುವುದು ಈ ಕೈ ಗೊತ್ತಾಗಬಾರ್ದು ಅಂತಾರೆ. ಈ ಥರ ಮನುಷ್ಯ ಇರಬೇಕಂದ್ರೆ ಭಾಳ ಕಷ್ಟ. ಅದೆಲ್ಲ ನಮ್ಮ ಭಾಗ್ಯ, ಸಂತೋಷ. ಇದು ಮಾನವೀಯತೆನ ಎತ್ತಿ ಹಿಡಿಯುವ ಒಂದು, ನಾವೆಲ್ಲರೂ ಮನುಷ್ಯರು ಎನ್ನ ಮನೋಭಾವನೆ ಬೆಳೆಸೋದು. ಪ್ರೀತಿಯಿಂದ ಬೆಳೆಸಿದ್ದಾರೆ ಶಾಂತಿನಗರ. ಈ ಪ್ರೀತಿಯಿಂದ ಬೆಳೆಸುವ ಕಾರ್ಯ ಮುಖಾಂತರ ವಿ ಆರ್ ಆಲ್ ಒನ್ ಈಕ್ವಲ್ ಇನ್ ಫ್ರಂಟ್ ಆಫ್ ಗಾಡ್. ದಟ್ ಈಸ್ ದ ಮೇನ್ ಸಂದೇಶವನ್ನು ಈ ಇಫ್ತಾರ್ ಮೀಟ್ ಮುಖಾಂತರ ಹೇಳ್ತಾರೆ. ರಂಜಾನ್ ಅಂದರೆ ಲವ್, ಪ್ಯಾಷನ್, ಸಹೋದರತ್ವ. ಯೋಗಮೂರ್ತಿ. Sir, today in India, we are facing so much of problem. A person performing namaz is getting targeted. No, that news and all we are seeing, but ನಮ್ಮ ಶಾಂತಿ ನಗರದಲ್ಲಿ ಕ್ಷೇತ್ರ ಶಾಂತಿ ತೋಟವಾಗಿಯೇ ಇದೆ, ಬಿಕಾಸ್ ಆಫ್ ಅವರ್ MLA ಪ್ರೀತಿ ವಿಶ್ವಾಸದಿಂದ. there's no difference, there's no fighting among ours. ಎಲ್ಲರೂ ಇದ್ದಾರೆ ಇಲ್ಲಿ, ಇಸ್ಲಾಂ, ಕ್ರಿಸ್ತರು, ಹಿಂದೂ, ಸಿಖ್ಯರು. ಇದುವರೆಗೆ ಒಂದು ಇದು ಆಗಿಲ್ಲ ಆ ಥರ ಡಿಫ್ರೆನ್ಸ್. ಓಲ್ ಇಯರ್ ಮಾಡ್ತಾನೆ ಇದ್ದಾರೆ ಮಾನವೀಯತೆ ಹಬ್ಬನ. ಅದು ಮುಖಾಂತರ ಲಾಟ್ ಆಫ್ ಸರ್ವಿಸಸ್ ಈಸ್ ಡೂಯಿಂಗ್, ಮೆಡಿಕಲ್ ಸರ್ವಿಸಸ್, ಎಂಪ್ಲಾಯ್ಮೆಂಟ್ ಸರ್ವಿಸಸ್, ಆ್ಯಂಡ್ ವಾಟ್ ಆರ್ ದ ಗ್ಯಾರಂಟೀಸ್ ವಿಚ್ ಗೌರ್ಮೆಂಟ್ ಗಿವ್ಸ್ನ ಇಲ್ಲಿ ಒಂದು ಫುಲ್ಲು ಮೇಳ ನಡೆಸ್ತಾ ಇದ್ದಾರೆ. ಅದು ಮುಖಾಂತರ ಎವ್ರಿಬಡಿ ಆರ್ ಬೆನಿಫಿಟಿಂಗ್ ದಟ್. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಅಚ್ಚುಮೆಚ್ಚಿನ ಶಾಸಕರಾದ MLA ಹ್ಯಾರಿಸ್ ಅಣ್ಣ ಅವರು ನಂದನ್ ಗ್ರೌಂಡಲ್ಲಿ ಇವತ್ತು ರಂಜಾನ್ ಇರೋದ್ರಿಂದ ಇಫ್ತಾರ್ ಪಾರ್ಟಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಶಾಂತಿನಗರ ಅಷ್ಟು ಜನಕ್ಕೂ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿ ಊಟದ ವ್ಯವಸ್ಥೆ ಇದೆ. ಮತ್ತು ರಂಜಾನ್ ಅಂದರೆ ಒಂದು ಹಬ್ಬ, ಎಲ್ಲರೂ ಜೊತೆಗೂಡಿ ಸೇರ್ಕೊಳ್ಳೋದು ಒಂದು ಹಬ್ಬ. ಎಲ್ಲ ಜಾತಿಯವರಾಗಲಿ ಯಾರೇ ಆಗಲಿ ಎಲ್ಲ ಬ್ರದರ್ ಸಿಸ್ಟರ್ ಥರ ಜಾಯಿನ್ ಆಗಿ ಒಂದು ಒಳ್ಳೆ ಹಬ್ಬ ಮಾಡೋದು ಅಂತ ನಂದು. कर्नाटका आज बड़ा खुशी का दिन है कि रमज़ान के पावन पर्व पर आज शांतिनगर के क्षेत्र नंदा ग्राउंड में भाई N.A. हरीश जी जो हमारे विधायक भी हैं और BDA चेयरमैन भी हैं और फुटबॉल एसोसिएशन के प्रेसिडेंट भी हैं, उनके द्वारा हर रमज़ान में एक ऐसी दावत रखते हैं जिसमें नमाज का कार्यक्रम होता है, इबादत का कार्यक्रम होता है, साथ ही साथ एक जो रोज़ा खोलते हैं, पूरा दिन जो उपवास रख के शाम में नमाज पढ़ने के बाद दो रोज़ा ओपन होता है, उसकी भी जो व्यवस्था करते हैं वो बहुत खुशी की बात है। साथ ही साथ मैं एक बात ये कहना चाहूँगा कि आज विश्व में जो हो रहा है, सब एक दूसरे को काट रहे हैं, एक दूसरे को मार रहे हैं, सब इंसानी है। मगर हमारे हरीश भाई के द्वारा आज के इस प्रोग्राम में क्रिश्चियन सोसाइटी के पादरी थे, हिंदू धर्म के
बड़े साधु जी थे एवं मुस्लिम के धर्मगुरु थे। सब धर्म गुरुओं को लेके एक मंच पे जो इन्होंने एक पैगाम दिया है देश के लिए, सारे विश्व के लिए, इसकी मैं जितनी सराहना करूं वो कम है। मैं भाई एन ए हारिस जी से यही आशा रखता हूं कि भविष्य में आप ये कार्यक्रम करते रहे और समाज को, धर्म को ना बांटने का जो बांट रहे हैं उनका ना बांटने का जो आप प्रयास कर रहे हैं उसमें आपको अल्लाह बहुत शक्ति दे। और इन्हीं मंगल भावनाओं के साथ जय जिनेंद्र, जय कर्नाटका, जय कर्नाटका, जय कर्नाटका। So hi, so we are from Mr. Harris MLA's constituency, and we've been invited here by him to join in the iftar, which is basically breaking their fast. So that's the reason why we've come here to support our MLA. So it's actually very well organized, and as you can see, there are people from different communities just to show how well everybody gets along really in real life, minus all the politics. Iftar is breaking of the fast, right? They have to be fasting from morning till evening. So this is the time when they break the fast. ಇದು ರಂಜಾನ್ ಅಂತ ನಮ್ಮ MLA ಹ್ಯಾರಿಸ್ ಅವರು ತುಂಬ ಚೆನ್ನಾಗಿ ಎಲ್ಲರೂ ಸರ್ವಧರ್ಮ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾನವೀಯತೆ ದೃಷ್ಟಿಯಿಂದ ಒಂದು ಕಡೆ ಸೇರಿಸ್ತಾರೆ. ರಂಜಾನ್ ಅಂದರೆ ಅವ್ರಿಗೆ 30 ದಿನ ಆತ್ಮಶುದ್ಧಿ ಎಲ್ಲ, ಒಂದು ಮನುಷ್ಯ ಏನು ಮಾಡಬೇಕು ಮಾಡಬಾರ್ದು, ತಪ್ಪು ಮಾಡಿದರೆ ಅದೆಲ್ಲ ಕ್ಷಮೆ ಕೋರಿ ದೇವರ ಹತ್ರ ಅವರು ಬೇಡ್ಕೊಳ್ಳೋದು ಅಂತ ನಮ್ಮ ಒಂದು ಅನಿಸಿಕೆ. ಅವರು ಇದನ್ನು ಎಲ್ರಿಗೂ, ಎಲ್ಲ ಧರ್ಮದವರಿಗೂ ಅವ್ರ ಬಗ್ಗೆ ಗೊತ್ತಾಗಬೇಕು ಅಂತ ಎಲ್ಲರೂ ಸೇರಿಸಿ ಅವರು ಒಂದು ಒಳ್ಳೆಯ ಒಂದು ಪ್ರೋಗ್ರಾಮು ಮಾಡ್ತಾರೆ. ಅದಕ್ಕೆ ನಮ್ಗೆ ತುಂಬ ಧನ್ಯವಾದ. ನಮ್ಮ MLA ಅವ್ರ ಬಗ್ಗೆ ನಮಗೆ ತುಂಬಾ, ಇಂಥವರು ನಿಜ ಹೇಳ್ಬೇಕಂದ್ರೆ ಇಂಥ ಒಂದು ನಮ್ಮ ಹ್ಯಾರಿಸ್ MLA ಥರ ಯಾವ MLAನೂ ಇಲ್ಲ ಇದುವರೆಗೂ ಅಂತ ತುಂಬ